ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ವಿಶ್ವೇಶ್ವರ ಭಟ್ ಎಂದಿನಂತೆ ಈ ಬೆಳಗು ತಮ್ಮೆದುರು ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಏಕೆಂದರೆ ನನ್ನ ಪ್ರತಿ ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ, ಯಾವುದೂ ಕೂಡ ಮಿಸ್ ಆಗಲ್ಲ. ಹಾಗೆಯೇ ಸಹಾಯ ಮಾಡಿ. ತಮ್ಮ ಸಹಾಯವೇ ನಮಗೆ ಶ್ರೀರಕ್ಷೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ನೀವು. ಅದು ತಮ್ಮ ಸಹಾಯ ಹಸ್ತದ ಮೂಲಕ. ಭಾರತದ ಜನತಂತ್ರಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ನೀವು ನಮ್ಮ ಪರಂಪರೆಯನ್ನು ಗಮನಿಸ್ತಾ ಹೋದರೆ ನಮ್ಮಲ್ಲಿ ಒಂದು ಕಾಲದಲ್ಲಿ ಗಣಗಳ ಆಡಳಿತ ಕೂಡ ಇತ್ತಂತೆ. ಗಣಗಳ ಆಡಳಿತದ ನಂತರ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಗ್ರಾಮ ಸ್ವರಾಜ್ಯದ ಮಾತನಾಡ್ತಾ ಇದ್ದರು. ಗ್ರಾಮಗಳಿಗೆ ಅವರದ್ದೇ ಆದ ಒಂದು ಸ್ವಾಯತ್ತತೆ ಇರಬೇಕು ಅನ್ನೋದು ಅವರ ಮಾತಾಗಿತ್ತು. ಅದಾದ ಮೇಲೆ ಸಂವಿಧಾನದ ತಿದ್ದುಪಡಿಗಳಾಗಿ ಅಧಿಕಾರ ವಿಕೇಂದ್ರೀಕರಣ ನಡೀತು. ಅದರ ಮೊದಲ ಎಕ್ಸ್ಪೆರಿಮೆಂಟ್ ನಡೆದದ್ದು ಹಾಗೆ ನೋಡಿದರೆ ಕರ್ನಾಟಕದಲ್ಲಿ 83ರಲ್ಲಿ ಬಂದ ಜನತಾ ಪರಿವಾರ ಒಂದು ಅಧಿಕಾರ ವಿಕೇಂದ್ರೀಕರಣ, ಜಿಲ್ಲಾ ಪರಿಷತ್ ಹಾಗೆಯೇ ನ್ಯಾಯ ಪಂಚಾಯತ್ ಇತ್ತು. ನಂತರ ನ್ಯಾಯ ಪಂಚಾಯತ್ ಬಿಡಲಾಯಿತು. ತಾಲೂಕಾ ಪಂಚಾಯತ್ ವಿಧೇಯಕವನ್ನು ಜಾರಿಗೆ ತಂತು. ಇದಾದ ಮೇಲೆ ರಾಜೀವ್ ಗಾಂಧಿಯವರು ಕರ್ನಾಟಕದ ಈ ಎಕ್ಸ್ಪೆರಿಮೆಂಟನ್ನು ಅಧ್ಯಯನ ಮಾಡಿಸಿ ಅವರು ದೇಶಾದ್ಯಂತ ಜಿಲ್ಲಾ ಪರಿಷತ್ ವ್ಯವಸ್ಥೆ ಬರುವಂತೆ ಮಾಡಿದರು. ಇವತ್ತು ಜಿಲ್ಲಾ ಪರಿಷತ್ ವ್ಯವಸ್ಥೆ ನಾಶಗೊಂಡಿದೆ. ಅದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು. ತಮ್ಮ ಅಧಿಕಾರ ಇರಬೇಕು ಅನ್ನುವುದಕ್ಕಾಗಿ ಸಾವಕಾಶವಾಗಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ನಾಶಪಡಿಸಿದ್ರು. ಅಲ್ಲಿ ಜಿಲ್ಲಾ ಪಂಚಾಯತ್ಗಿದ್ದ ಅಧಿಕಾರವನ್ನು ಕಿತ್ತು ಅಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಜಿಲ್ಲಾ ಪಂಚಾಯತಿಗೆ ಇರ್ತಾಯಿದ್ರು. ಅವರಿಗೆ ಅದನ್ನು ವಹಿಸುವ ಮೂಲಕ ತಾವು ಅಪ್ರತ್ಯಕ್ಷ ನಿಯಂತ್ರಣವನ್ನು ಇಟ್ಟುಕೊಳ್ಳುವ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಯಾವ ಪರಿಣಾಮವನ್ನು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಬೀರಬೇಕಾಗಿತ್ತು ಅಧಿಕಾರ ವಿಕೇಂದ್ರೀಕರಣದಲ್ಲಿ, ಅದನ್ನು ನಾಶಪಡಿಸಿತು. ಅಂದರೆ ಬಹುತೇಕ ರಾಜಕಾರಣಿಗಳು ಅಧಿಕಾರ ವಿಕೇಂದ್ರೀಕರಣದ ವಿರೋಧಿಗಳಾಗಿದ್ದಾರೆ. ಅವರಿಗೆ ಸತತವಾಗಿ ಅಧಿಕಾರ ಇರಬೇಕು, ಅದು ನಮ್ಮ ಕೈಯಲ್ಲೇ ಇರಬೇಕು. ಇವರೆಲ್ಲ ಜನತಂತ್ರ ವಿರೋಧಿಗಳು. ಡೆಮಾಕ್ರಸಿ ಅನ್ನುವುದೇನಿದೆ ಅವರಿಗೆ ಹೆಸರಿಗೆ ಮಾತ್ರ. ಈ ಮಾತನ್ನು ನಾನು ಹೇಳುವುದಕ್ಕೆ ಕಾರಣ, ನಿನ್ನೆ ರಾಜ್ಯಸಭೆಯಲ್ಲಿ ಮಂಡನೆಯಾದ ಒಂದು ವಿಧೇಯಕ, ಅದು ಸಂಪೂರ್ಣವಾಗಿ ಈ ದೇಶದ ಚುನಾವಣಾ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ನೀಡುವಂಥ ವಿಧೇಯಕ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಏನಿದ್ದಾರೆ ಅವರ ನೇಮಕದ ಸಂಪೂರ್ಣ ಅಧಿಕಾರ ಏನಿದೆ ಅದು ಪ್ರಧಾನಿ ಕೈಯಲ್ಲಿ ಬರುತ್ತೆ. ಪ್ರಧಾನಿಯವರ ನೇಮಕ ಆಗುತ್ತೆ. ಈಗ ಹೇಗಿದೆ ಅನ್ನೋ ತಮಗೆಲ್ಲ ಗೊತ್ತಿರ್ಬೋದು. ಈಗ ಯಾರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವುದಕ್ಕೆ 3 ಸದಸ್ಯರ ಸಮಿತಿ ಇರುತ್ತೆ. ಒಂದು ಪ್ರಧಾನಿಗಳಿರ್ತಾರೆ, ಹಾಗೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರಿರ್ತಾರೆ, ಹಾಗೆಯೇ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ. ಈಗ ತಂದಿರುವ ತಿದ್ದುಪಡಿ ಏನಿದೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿದೆ, ಈ ತಿದ್ದುಪಡಿ ಇಡೀ ಚುನಾವಣಾ ವ್ಯವಸ್ಥೆ ಏನಿದೆ ಅದು ಪ್ರಧಾನಿಗಳ ಕಪಿಮುಷ್ಟಿಯಲ್ಲಿ ಅಂತಲೇ ನಾನು ಹೇಳ್ತೀನಿ ತೆಗೆದುಕೊಳ್ಳುವ ಒಂದು ಹುನ್ನಾರ. ಈ ಮೊದಲು ಕೇಳ್ತಾ ಇತ್ತು ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ. ಹಾಗೆ ನೋಡಿದರೆ ಅದು BJP ಬಂದ ಮೇಲೆ ಆಗಿದೆ ಅಂತಲ್ಲ. ಕಾಂಗ್ರೆಸ್ ಕೂಡ ಚುನಾವಣಾ ಆಯೋಗವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ನಡೆಸಿತ್ತು, ಆದರೆ ಈ ಹಂತಕ್ಕೆ ಹೋಗಿರಲಿಲ್ಲ. 1990ರಿಂದ 96ರವರೆಗೆ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ TN ಶೇಷನ್ ಅವರು ಸ್ವತಂತ್ರ ಚುನಾವಣೆಯನ್ನು ನಡೆಸುವುದು ಹೇಗೆ ಅನ್ನುವುದನ್ನು ಈ ದೇಶದ ಜನರಿಗೆ ತೋರಿಸಿಕೊಟ್ಟರು. ಆಗ ನಡೆದದ್ದು ಸ್ವತಂತ್ರವಾದ ಚುನಾವಣೆಗಳು. ಅದಾದ ಮೇಲೆ ಮೋದಿಯವರು ಬಂದ ಮೇಲೆ ಈ ಚುನಾವಣೆಗಳು ಸ್ವತಂತ್ರವಾಗಿ ನಡೀತಾ ಇದೆಯೇ ಇಲ್ಲವೋ ಅನ್ನೋದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಯಿತು. ಅದರಂತೆ ಏನಿದೆ ಚುನಾವಣಾ ವೋಟಿಂಗ್ ಮಿಷಿನ್ಗಳನ್ನು ಏನೇನೋ ಮಾಡಲಾಗತ್ತೆ ಅಂತ ದೂರುಗಳು ಎಲ್ಲ ಬಂತು. ಈಗ ಇನ್ನೊಂದು ಹಂತಕ್ಕೆ ಬಂದು ತಲುಪಿದೆ. ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಕತ್ತು ಹಿಸುಕುತ್ತಿರುವ BJP ಸರ್ಕಾರ ಈಗ ಚುನಾವಣಾ ಆಯೋಗದ ಸ್ವಾತಂತ್ರ್ಯವನ್ನು
ಕಸಿಯುವ ಕೆಲಸವನ್ನು ಈ ವಿಧೇಯಕದ ಮೂಲಕ ಮಾಡ್ತಾ ಇದೆ. ಈ ಒಂದು ವಿಧೇಯಕದ ಮೂಲಕ ಒಂದು ಈ ಆಯ್ಕೆ ಸಮಿತಿಯಲ್ಲಿ ಯಾರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಆಯ್ಕೆ ಮಾಡ್ತಾರೋ ಸಮಿತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶನ ಕೈ ಬಿಡಲಾಗಿದೆ. ವಾಯ್? ಅದಕ್ಕೆ ಕೈ ಬಿಡುವುದಕ್ಕೆ ಕಾರಣ ಏನು? ಯಾಕಾಗಿ ಕೈ ಬಿಡ್ತಾ ಇದೆ? ತಮ್ಮ ಷಡ್ಯಂತ್ರಗಳಿಗೆ ಮುಖ್ಯ ನ್ಯಾಯಾಧೀಶರು ಅಡ್ಡಿಯಾಗುತ್ತಾರೆ ಅನ್ನುವ ಭಯವ? ಯಾಕಂದರೆ ಈಗಿನ ವ್ಯವಸ್ಥೆ ಪ್ರಕಾರ ಈ ಒಂದು ತ್ರಿಸದಸ್ಯ ಸಮಿತಿಯಲ್ಲಿ ಮುಖ್ಯ ನ್ಯಾಯಾಧೀಶರ ಬದಲಿಗೆ ಸಚಿವ ಸಂಪುಟದ ಒಬ್ಬ ಸಚಿವರಿರ್ತಾರೆ, ಪ್ರಧಾನಿ ಇರ್ತಾರೆ, ಒಬ್ಬರು ಸಚಿವರು ಇರ್ತಾರೆ, ಪ್ರತಿಪಕ್ಷದ ನಾಯಕರಿರ್ತಾರೆ, ಲೋಕಸಭೆ ಅದರಲ್ಲಿ ಯಾವ ತೀರ್ಮಾನ ತೆಗೆದರೂ ಬಹುಮತದ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಇದು ಈ ತಿದ್ದುಪಡಿ ಹೇಳುತ್ತೆ. ಅದರ ಜೊತೆಗೆ ಒಂದು ಈ ಯಾರನ್ನು ನೇಮಕ ಮಾಡಬೇಕು ಅನ್ನುವುದಕ್ಕೆ ಒಂದು ಶೋಧನೆ ಮಾಡುವುದಕ್ಕೆ ಒಂದು ಸಮಿತಿಯನ್ನು ನೇಮಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸುಪ್ರೀಂ ಕೋರ್ಟ್ ಜಾಡಿಸಿತ್ತು ಈ ಹಿಂದೆ. ಅದರ ಆಧಾರದ ಮೇಲೆ ಒಂದು ಕಮಿಟಿಯನ್ನು ನೇಮಕ ಮಾಡಲಾಗುತ್ತೆ. ಅದು ಅಧಿಕಾರಿಗಳ ಕಮಿಟಿ. ಮತ್ತು ಇವರು ಯಾರು ಶಿಫಾರಸು ಮಾಡ್ತಾರೋ ಅದು ಬೈಂಡಿಂಗ್ ಅಲ್ಲ. ಅವರು ಶಿಫಾರಸು ಮಾಡಿದವ್ರನ್ನ ಬಿಟ್ಟು ಇನ್ನೊಬ್ಬರನ್ನು ನೇಮಿಸುವ ಅಧಿಕಾರವನ್ನು ಪ್ರಧಾನಿಗೆ ಕೊಡಲಾಗಿದೆ. ಪ್ರಧಾನಿ ಅವರ ಜೊತೆಗೆ ಇನ್ನೊಬ್ಬ ಸಚಿವರು ಇರ್ತಾರೆ, ಮೋಸ್ಟ್ಲಿ ಗೃಹ ಸಚಿವರು ಇರ್ಬೋದು ಅಥವಾ ಕಾನೂನು ಸಚಿವರು ಇರ್ಬೋದು. ಪ್ರತಿಪಕ್ಷದ ನಾಯಕರು ಯಾರಿರ್ತಾರೆ ಅವರು ಏನಂತಾರೆ, ಏನಕ್ಕೂ ಪ್ರಯೋಜನ ಬರೆದಿರುವ ಸ್ಥಿತಿಗೆ ಅವರ ಮಾತಿಗೂ ಬೆಲೆ ಕೊಡಬೇಕಾಗಿಲ್ಲ, ಏನಿಲ್ಲ. ಅಂದರೆ ಪ್ರಧಾನಿ ಮತ್ತು ಒಬ್ಬರು ಸಚಿವರು ಇಬ್ಬರು ಸೇರಿ ಈ ದೇಶದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಎಂಥ ಅಪಾಯಕಾರಿ ಸ್ಥಿತಿಗೆ ಬಂದು ತಲುಪಿದ್ದೇವೆ ನೋಡಿ. ಈ ಮೂಲಕ ಇಡೀ ಚುನಾವಣಾ, ಈಗ ಪ್ರಧಾನಿಯವರು ನೇಮಕ ಮಾಡಿರುವ ಚುನಾವಣಾ ಆಯುಕ್ತರು ಯಾವ ಕಾರಣಕ್ಕೂ ಪ್ರಧಾನಿಯ ವಿರುದ್ಧ ಕ್ರಮ ಕೈಗೊಳ್ಳಲಾರರು. ಅವರು ಯಾವುದೇ ಚುನಾವಣಾ ನೀತಿ ನಿಯಮಗಳನ್ನು ಉಲ್ಲಂಘಿಸಿದರೂ ಕೂಡ ಅದನ್ನು ಪ್ರಶ್ನಿಸುವ ಶಕ್ತಿ, ಅಧಿಕಾರ ಈ ಚುನಾವಣಾ ಆಯುಕ್ತರಿಗೆ ಇರಲ್ಲ. ಎಂಥ ಸ್ಥಿತಿಗೆ ನಮ್ಮ ಡೆಮೋಕ್ರಸಿ ಬಂದು ತಲುಪಿಸ್ಬಿಟ್ರು ಇವರು ನೋಡಿ. ನನ್ನ ಹತ್ರ ಭಾಳ ಜನ, ಯಾಕ್ರಿ ನೀವು ಮೋದಿಯನ್ನು ಬೈತೀರಿ, ಮೋದಿ ವಿರೋಧಿ, ನೀವು ಕಮ್ಯುನಿಸ್ಟು, ನೀವು ನಕ್ಸಲೈಟು, ನಗರ ನಕ್ಸಲೈಟು, ನೀವು ಕಾಂಗ್ರೆಸ್ ಏಜೆಂಟು ಅಂತ ಹೇಳ್ತಾರೆ. ನೀವು ಜನತಂತ್ರದ ಕತ್ತು ಹಿಸುಕಿದರೆ ನಾವು ಕೂತು ನೋಡ್ಬೇಕಾ? ಜನತಂತ್ರವನ್ನು ನಾಶಪಡಿಸಿದರೆ ನಾವು ಕೂತು ನೋಡ್ಬೇಕಾ? ಇಡಿಗೆ ಯಾವ ಸ್ಥಿತಿ ಬಂದಿದೆ ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ಈಗ ಮತ್ತದನ್ನ ಹೇಳೋಕ್ಕೆ ಹೋಗಲ್ಲ. ಈ ಸ್ವಾಯತ್ತ ಸಂಸ್ಥೆಯಾದ ಇಡಿಯನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಹೇಗೆ ಬಳಸ್ಕೊಳ್ಳಲಾಗ್ತಾ ಇದೆ. ಇಡಿ ಮುಖ್ಯಸ್ಥರಿಗೆ ನೀವು 2 ಬಾರಿ ಅವರ ಅಧಿಕಾರ ವಿಸ್ತರಣೆಗೆ ಅವಕಾಶ ಇದ್ದರೂ 3ನೇ ಬಾರಿ ಕೊಟ್ಟಿದ್ದೇಕೆ, ಇದರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡಿದ್ದೀನಿ. ನೀವು ನನ್ನ ಹಳೆಯ ವಿಡಿಯೋಗಳು ನೋಡ್ಬೋದು. ಈಗ ಸ್ವಾಯತ್ತ ಸಂಸ್ಥೆಗಳ ಕತ್ತು ಹಿಸುಕುವ ಪ್ರಕ್ರಿಯೆಯಲ್ಲಿ ಇನ್ನೊಂದು ಸೇರಿಕೊಂಡಿದೆ, ಅದು ಚುನಾವಣಾ ಆಯೋಗ. ಈಗಾಗಲೇ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸದ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಮೋದಿಮಯ ಆಗುತ್ತೆ, BJP ಮಯ ಆಗುತ್ತೆ. ಅವರ ಡಿಕ್ಟೇಷನ್ನಂತೆ ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ. ಆ ಸ್ಥಿತಿಗೆ ತಂದಿಡ್ತಾರೆ. ಅದು ಕಳೆದ ಚುನಾವಣೆ ಸಂದರ್ಭದಲ್ಲೇ ನೋಡಿದ್ದೀವಿ. ಕೋಮು ಭಾವನೆಗಳನ್ನು ಕೆರಳಿಸುವ ಸಾವಿರಾರು ಹೇಳಿಕೆಗಳು BJP ನಾಯಕರಿಂದ ಬಂದವು. ಚುನಾವಣಾ ಆಯೋಗ ಏನೂ ಮಾಡಿಲ್ಲ. ಚುನಾವಣಾ ಆಯೋಗ ಕೇವಲ ಪ್ರತಿಪಕ್ಷಗಳನ್ನು ಟಾರ್ಗೆಟ್ ಮಾಡ್ತಾ, ಅವರ ಶಕ್ತಿಯನ್ನು ಕುಂದಿಸುತ್ತಾ, ಅವ್ರ ಮೇಲೆ ಚುನಾವಣಾ ಅಕ್ರಮದ ಕೇಸ್ಗಳನ್ನು ಹಾಕ್ತಾ ಅವರನ್ನು ಹತ್ತಿಕ್ಕುವ ಕೆಲಸವನ್ನು ನಡೆಸಲಾಯಿತು. ಒಂದು ಕಡೆ ಇಡಿ, ಇನ್ಕಮ್ ಟ್ಯಾಕ್ಸ್ ಅಂತ ಸಂಸ್ಥೆಗಳು ಪ್ರತಿಪಕ್ಷದ ಮೇಲೆ ದಾಳಿ ನಡೆಸುವಂಥದ್ದು, ಮತ್ತೊಂದು ಕಡೆ ಮಾಧ್ಯಮವನ್ನು ಹಿಡಿದುಕೊಂಡು ಪ್ರತಿಪಕ್ಷಗಳನ್ನು ಅಸ್ಥಿರಗೊಳಿಸುವಂಥದ್ದು. ಈಗ 3ನೇದಾಗಿ ಚುನಾವಣಾ ಆಯೋಗವನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪ್ರತಿಪಕ್ಷಗಳ ಸಮಾಧಿ ಮಾಡುವಂಥ ಕೆಲಸ ಇದು. ಆ ಕೆಲಸಕ್ಕೆ ಈಗ ಮುನ್ನುಡಿ ಬರೆಯಲಾಗಿದೆ. ನಿನ್ನೆ ರಾಜ್ಯಸಭೆಯಲ್ಲಿ ಮಂಡಿಸಲಾದ ಈ ವಿಧೇಯಕ ಏನಿದೆ ನಂತರ ಲೋಕಸಭೆಗೆ ಬರಬೇಕು. ಆದರೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಇದನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುತ್ತಾ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಹೀಗೆ ಅವರಿಗೆ ಮಾಡುವುದಕ್ಕೆ ಭಾಳ ಮುಖ್ಯ ಕಾರಣ ಇದ್ದುದು ನಮ್ಮ ಸಂವಿಧಾನ ಏನಿದೆ, ನಮ್ಮ ಸಂವಿಧಾನದ
ಪ್ರಕಾರ 324ನೇ ವಿಧಿ ಏನು ಹೇಳುತ್ತೆ ಅದು ಆ್ಯಕ್ಚುಲಿ ಈ ಒಂದು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಉಳಿದ ಆಯುಕ್ತರ ನೇಮಕ್ಕೆ ಸಂಬಂಧಪಟ್ಟದ್ದು. ಆದರೆ ಅವ್ರನ್ನ ಹೇಗೆ ನೇಮಕ ಮಾಡಬೇಕು ಅನ್ನುವ ನಿಯಮಾವಳಿಗಳೇನಿವೆ ಅದು ಭಾಳ ಸ್ಪಷ್ಟವಾಗಿ ಇಲ್ಲ ಈ ದೇಶದಲ್ಲಿ. ಸೊ ಆ ಕಾರಣಕ್ಕಾಗಿ ಈ ನಿಯಮಾವಳಿಗಳನ್ನು ರಚಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸುಪ್ರೀಂ ಕೋರ್ಟ್ ಸೂಚನೆಯ ಮೂಲಕ ವಿಧೇಯಕವನ್ನು ತರುತ್ತಿರುವ ಮೋದಿ ನೇತೃತ್ವದ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನೇ ಸಮಿತಿಯಿಂದ ಹೊರಗೆ ಕೈಬಿಡ್ತು. ಯೋಚಿಸಿದ್ದಾರೆ ಯಾಕೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಕೈ ಬಿಡಲಾಗಿದೆ. ಇದಕ್ಕೆ ಬಿ ಜೆ ಪಿ ಉತ್ತರ ಕೊಡಬೇಕು. ಅವ್ರು ದೊಡ್ಡ ಹೊರೆ ಆಗಿಬಿಟ್ಟಿದ್ರ ಅಥವಾ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮತ್ತು ಅವರ ತೀರ್ಮಾನ ಅಂತಿಮ ಆಗುತ್ತೆ ಅನ್ನುವ ಭಯವ? ಅನುಮಾನ ಬೇಕಾಗಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಎಂದೂ ಯಾರ ಕೈಗೊಂಬೆನೂ ಆಗುವುದಿಲ್ಲ. ಅವರು ಕೈಗೊಂಬೆ ಆಗದಿದ್ದರೆ ಆಡಳಿತ ನಡೆಸುತ್ತಿರುವ ಪಕ್ಷ ಮತ್ತು ಪ್ರಧಾನಿ ಅವರ ಟೀಮ್ ಏನಿದೆ ಅವರ ಎಜೆಂಡಾ ಅನುಷ್ಠಾನಕ್ಕೆ ಬರುವುದಿಲ್ಲ. ಅವರಿಗೆ ಬೇಕಾದವರನ್ನು ಚುನಾವಣಾ ಮುಖ್ಯ ಆಯುಕ್ತರನ್ನಾಗಿ ನೇಮಿಸೋದಕ್ಕಾಗಲ್ಲ. ಅದಕ್ಕೆ ಇರುವ ದಾರಿ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರಗಿಟ್ಬಿಡೋದು. 3 ಜನರ ಕಮಿಟಿಯಲ್ಲಿ ಒಬ್ಬ ಪ್ರತಿಪಕ್ಷದ ನಾಯಕರು ಇರ್ತಾರೆ, ಪ್ರಧಾನಿ ಹಾಗೂ ಇನ್ನೊಬ್ಬರು ಸಚಿವರು ಇರ್ತಾರೆ. ಬಹುಮತ ಅಂದರೆ ಪ್ರಧಾನಿ ಮತ್ತು ಇನ್ನೊಬ್ಬರ ಸಚಿವರ ತೀರ್ಮಾನವೇ ಅಂತಿಮ. ಅಲ್ಟಿಮೇಟ್ಲಿ ಆ ಇನ್ನೊಬ್ಬ ಸಚಿವನು ಕೈಗೊಂಬೆನೇ ಇರ್ತಾರೆ. ಅಂದರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಿಸುವ ಸಂಪೂರ್ಣ ಅಧಿಕಾರ ಪ್ರಧಾನಿ ಕೈಗೆ ಬರುತ್ತೆ. ಪ್ರತಿಪಕ್ಷದ ನಾಯಕ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಇದು ಬಹಳ ಗಂಭೀರವಾದ ವಿಚಾರ. ಸಂಪೂರ್ಣವಾಗಿ ನಾವು ಜನತಂತ್ರದಿಂದ ಸರ್ವಾಧಿಕಾರದತ್ತ ಹೋಗುತ್ತಿರುವ ಲಕ್ಷಣ. ನಾವು ಸರ್ವಾಧಿಕಾರದತ್ತ ಸಾಗ್ತಾ ಇದ್ದೀವಿ. ಜನತಂತ್ರವನ್ನು ಉಳಿಸಬೇಕಾಗಿದೆ. ಈ ವಿಚಾರದಲ್ಲಿ ದೇಶಾದ್ಯಂತ ಪ್ರತಿಭಟನೆ ನಡೆಯುವ ಅಗತ್ಯ ನನಗೆ ಕಾಣ್ತಾ ಇದೆ. ಇಲ್ಲದಿದ್ದರೆ ಜನತಂತ್ರ ಉಳಿಯಲ್ಲ. ಮೋದಿಯವರ ಚುನಾವಣಾ ಆಯುಕ್ತರು ಮೋಸ್ಟ್ಲಿ ನನಗನ್ನಿಸುವ ಹಾಗೆ 2024 ಜನವರಿಯಲ್ಲಿ ಹೊಸ ಚುನಾವಣಾ ಆಯುಕ್ತರ ನೇಮಕ ಆಗಬೇಕು ಅಂತ ಅನಿಸುತ್ತೆ. ಆಗ ಮೋದಿಯವರು ತಮಗೆ ಬೇಕಾದವ್ರನ್ನ ನೇಮಿಸ್ಕೋತಾರೆ. ಅವರನ್ನು ನೇಮಿಸಿಕೊಂಡು ಚುನಾವಣಾ ತಮಗೆ ಹೇಗೆ ಬೇಕೋ ಹಾಗೆ ನಡೆಸ್ತಾರೆ. ಪ್ರತಿಪಕ್ಷದವರು ತಲೆ ಮೇಲೆ ಟವಲ್ ಹಾಕ್ಕೊಂಡು ಮನೆಗೆ ಹೋಗಬೇಕು. ಈ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡಲ್ಲ, ಯಾರೂ ಚರ್ಚೆ ಮಾಡಲ್ಲ. ಜನತಂತ್ರ ಸಮಾಧಿ ಇದು. ಜನತಂತ್ರದ ಸಮಾಧಿಗೆ ಕಲ್ಲು ಹಾಕುವ ಕೆಲಸ ನಡೀತಾ ಇದೆ ಅನ್ನುವುದು ತುಂಬ ದುಃಖದಿಂದ, ನೋವಿನಿಂದ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.